ನಮಸ್ಕಾರ. ಬುದ್ಧ ಬಸವ ಅಂಬೇಡ್ಕರ್ ನೆನೆಸ್ಕೊತ ಏನಂದ್ರೆ ನಿನ್ನೆ ನಮ್ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ದು ಬೀದರ್ ಜಿಲ್ಲೆದು ಹುಮ್ನಾಬಾದ್ ತಾಲೂಕದು ಏನ್ ಮುನ್ಸಿಪಲ್ ಇತ್ತು ಆ ಮುನ್ಸಿಪಲ್ ಇದ್ದಿದ್ದು ಏನ್ ಸಿಎಂಸಿ ಮಾಡಿದಾರ ನಮ್ಮ ಸಿಎಂ ಆದ ಸಿದ್ದರಾಮಯ್ಯ ಸಾಹೇಬರು ಮತ್ತ ಉಪಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತ ಅದೇ ರೀತಿ ನಮ್ಮ ಮುನ್ಸಿಪಲ್ ಮತ್ತು ಹಜ್ ಮಂತ್ರಿಗಳಾದ ರಹೀಂ ಖಾನ್ ಸಾಹೇಬರು ಮತ್ತ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆದು ಇನ್ಚಾರ್ಜ್ ಮಂತ್ರಿ ಆದ ಈಶ್ವರ್ ಖಂಡ್ರೆ ಅವರು ನಾ ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇಡೀ ಬೀದರ್ ಜನತೆನಿಂದು ಏನು ಮಾಜಿ ಮಂತ್ರಿಗಳಾದ ರಾಜಶೇಖರ್ ಪಾಟೀಲ್ ಏನ್ ಕನಸಿತ್ತು ನಮ್ ಹುಮ್ನಾಬಾದ್ ಕ್ಷೇತ್ರಕ್ಕ ಹುಮ್ನಾಬಾದ್ ತಾಲೂಕಕ್ಕ ಒಂದ್ ಸಿಎಂಸಿ ಮಾಡ್ಬೇಕಂತ ಅವ್ರು ಸಾಕಷ್ಟು ಇದ್ರಲ್ಲಿ ಕಷ್ಟಪಟ್ಟು ರಹೀಂ ಖಾನ್ ಅವರಿಗೆ ಆಗಿರ್ಬೋದು, ಸಿಎಂ ಅವರಿಗೆ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು, ಅವ್ರೆಲ್ಲರಿಗೆ ಇಲ್ಲಿಂದ ಡೆಲಿಗೇಷನ್ ತಗೊಂಡು ಅವರು ಏನ್ ಕೇಳಿದ್ರು ಅದಕ್ಕೆ ಅವರಿಗೆ ಇದು ಜಯ ಸಿಕ್ಕಿದೆ. ಇಡೀ ಸರ್ಕಾರಕ್ಕೆ ನಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನೋಡಿ ಈಗ ಇದು ಸಿಎಂ ಮುನ್ಸಿಪಲ್ ಸಿಎಂಸಿ ಮಾಡೋದ್ರಿಂದ ಏನ್ ಅನುಕೂಲ ಇದೆಯಪ್ಪ ಅಂದ್ರ ಈಗ ನಮ್ ಬಜೆಟ್ ಬರ್ತಿತ್ತು. ಆ ಬಜೆಟ್ ಏನಪ್ಪಾ ಅಂದ್ರ ನಾನ್ ನಿನ್ನೆ ರಹೀಂ ಖಾನ್ ಅವ್ರಿಗೆ ಕೇಳ ಸರ್ ಇದರಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಹೇಳ್ತಾ ಇದ್ರು ಇಲ್ಲ ಈಗ ಬರಂತ ಇದ್ರಲ್ಲಿ ಮತ್ತೆ ನಿಮ್ಗೆ 40 ಕೋಟಿ ರೂಪಾಯಿ ಜಾಸ್ತಿ ದುಡ್ಡು ಬರ್ತದೆ ನಿಮ್ ಡೆವಲಪ್ಮೆಂಟ್ ಮಾಡೋ ಕಡೆಯಿಂದ ನೀವ್ ಏನ್ ಬೇಕು ಅದು ಡೆವಲಪ್ಮೆಂಟ್ ಮಾಡಬಹುದು, ಸಿಎಂಸಿ ಆಗಿರ ಜಾಸ್ತಿ ಬಜೆಟ್ ಬರ್ತದ ಅಂತ ಹೇಳಿದಾರ ಅದ್ರ ಕಡೆಯಿಂದ. ಮತ್ತ ಅದೇ ರೀತಿ ನಾನು ಒಂದೆರಡು ಸೆಷನ್ ಅಲ್ಲಿ ನಾ ಆಗಿರ್ಬೋದು, ಭೀಮರಾವ್ ಪಾಟೀಲ್ ಅವರು ಅಥವಾ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಅವರು ಆಗಿರ್ಬೋದು, ಸಾಕಷ್ಟು ಸೆಷನ್ ಆಗಿರ್ಬೋದು ಅಥವಾ ಮತ್ತೆ ರಹೀಂ ಖಾನ್ ಅವ್ರ ಆಫೀಸ್ಗೆ ಹೋಗಿ ನಮ್ಮ ಸಹೋದರಾದಂತ ರಾಜಶೇಖರ್ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು ಮತ್ತೆ ನಾನು ಇಡೀ 3 ಜನ ಕಲ್ತಿ ರಹೀಂ ಖಾನ್ ಮತ್ತೆ ಸಿಎಂ ಡೆಪ್ಟಿ ಸಿಎಂ ಅವ್ರಿಗೆ ಹೋಗಿ ಏನ್ ಮಾಡ್ಕೊಂಡು ತಂದಿದ್ದು ತಮ್ಗೆಲ್ಲರಿಗೆ ನಾವು ಹೇಳಿದಂತ ನಡೆದಿದ್ದು ನಾವು ಹುಮ್ನಾಬಾದ್ ಸಿಎಂಸಿ ಮಾಡ್ಬೇಕಂತ ಹೇಳಿ. ಮತ್ತೆ ಅದೇ ರೀತಿ ನಮ್ದು ಇನ್ನೂ ಒಂದು ನಾನು ನಿನ್ನೆ ರಹೀಂ ಖಾನ್ ಜೊತೆ ಮಾತಾಡಿದಾಗ ಹೇಳಿದೆ ಇಲ್ಲ ಸರ್ ಹುಮ್ನಾಬಾದ್ ಮಾಡಿದ್ರಿ ಧನ್ಯವಾದ. ಅದೇ ರೀತಿ ರಾಜೇಶ್ವರ ಹೇಳಿದ್ದೆ ಪಂಚಾಯತ್ ಮುನ್ಸಿಪಲ್ ಮಾಡ್ಬೇಕಂತ. ಮತ್ತ ಅದೇ ರೀತಿ ಕಮತನೂ ಹೇಳಿನಿ. ಮತ್ತ ಅದೇ ರೀತಿ ನಮ್ದು ಮನೆಕೆರೆನೂ ಹೇಳಿನಿ. ಇವು 3 ಪೂರ್ಣ ಮಾಡ್ಕೊಡ್ಬೇಕಂತ ಹೇಳಿ ನಾ ವಿನಂತಿ ಮಾಡ್ತೀನಿ ಅಂದಾಗ ಅವ್ರಂದ್ರು ಇಲ್ಲ ಭೀಮರಾವ್ಜಿ ಅವರೇ ನಿಮ್ ಬರಂತ ಸ್ವಲ್ಪ ದಿವಸದಲ್ಲಿ ಇವು ನಾವು 3 ಮಾಡ್ಕೊಡ್ತೀನಿ ಅಂತ ನಂಗೆ ಹೇಳಿದಾರ. ನಂಗೆ ಅವ್ರ ಮ್ಯಾಗ ವಿಶ್ವಾಸ ಇದೆ. 3 ಮುಂದ್ ಬರಂತ ದಿನದ ಪೂರ್ಣೆ ಮಾಡ್ಕೊಡ್ತಾರಂತ ಹೇಳಿ ನಾ ಇಡೀ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ. ನಮಸ್ಕಾರ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.